ಹಲೋ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಉತ್ತರ ಕರ್ನಾಟಕ ಕಡಕ್ ಮಂದಿಗೆ ನಮಸ್ಕಾರ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಏನಂತಂದರೆ ನ್ಯೂ ಹಾಲೆಂಡ್ ಗಾಡಿಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಿಮ್ಮ ಮುಂದೆ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ನನಗೆ ಗೊತ್ತಿರೋದಷ್ಟನ್ನು ನಾನು ನಿಮ್ಮ ಮುಂದೆ ಹೇಳ್ಕೊಡ್ತೀನಿ. ಇದರಲ್ಲಿ ಏನಾರು ತಪ್ಪು ಅಂದರೆ ಕ್ಷಮಿಸಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಸರಿಪಡಿಸ್ಕೊತೀನಿ. ಮೊದಲಿಗೆ ಏನಂತಂದರೆ ಇದು ನ್ಯೂ ಹಾಲೆಂಡು ಅಮೇರಿಕಾ ಕಂಪ್ನಿ. ಇದು ಅಮೇರಿಕಾದಲ್ಲಿ 1895ರಲ್ಲಿ ಈ ಕಂಪ್ನಿ ಸ್ಟಾರ್ಟ್ ಮಾಡ್ತಾರೆ. ಯಾವುದು ನ್ಯೂ ಹಾಲೆಂಡ್ ಕಂಪ್ನಿ. ನ್ಯೂ ಹಾಲೆಂಡ್ ಕಂಪ್ನಿನ ಆಗ ಸ್ಟಾರ್ಟ್ ಮಾಡ್ತಾರೆ ಅಮೇರಿಕಾದಲ್ಲಿ. ಇದು ಈಗ ಭಾರತದಲ್ಲಿ ಅಂತಂದರೆ ಯಾರಂದರೆ CNH ಗೋಲ್ಡ್ ಕಂಪ್ನಿ ಇದನ್ನು ಈಗ ನಿರ್ವಹಣೆ ಮಾಡುತ್ತೆ. ಅದು ಏನಂತಂದರೆ ತಯಾರು ಮಾಡೋದು ಅಥವಾ ಮಾರ್ಕೆಟಿಗೆ ಯಾವ ರೀತಿ ಪ್ರೈಸನ್ನು ಅನೌನ್ಸ್ಮೆಂಟ್ ಮಾಡೋದನ್ನು ಎಲ್ಲ ಇದು ಭಾರತದವರು CNH ಗೋಲ್ಡ್ ಕಂಪ್ನಿಯವರು ಇದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಈ ಕಂಪ್ನಿ ಬಂದ್ಬಿಟ್ಟು ಸುಮಾರು 100 ವರ್ಷಗಳ ಕಾಲ ಅಂದರೆ ಅತಿ ಹೆಚ್ಚು ಹಳೆಯ ಕಂಪ್ನಿ ಇದಾಗಿದೆ. ಅಂತಂದರೆ ಟ್ರ್ಯಾಕ್ಟರ್ಗಳಲ್ಲಿ ಯಾವ ಟ್ರ್ಯಾಕ್ಟರ್ ನೋಡ್ಕೊಂಡ್ರಾದ್ರೂ ಇದು ಅತಿ ಹಳೆಯ ಕಂಪ್ನಿ ಅನ್ಬೋದು. ಅದು ನ್ಯೂ ಹಾಲೆಂಡ್ ಕಂಪ್ನಿ. ಇದು ಭಾರತದಲ್ಲಿ ಇದು ಯಾವಾಗ ಲಾಂಚ್ ಆಗುತ್ತೆ ಅಂದರೆ 1998ರಲ್ಲಿ ಇದು ಭಾರತಕ್ಕೆ ಲಾಂಚ್ ಆಗುತ್ತೆ. ಅದನ್ನು ನೀವು ಆ ಮ್ಯಾನುಫ್ಯಾಕ್ಚರಿಂಗ್ ನೋಡ್ಬೇಕಂತಂದರೆ ಏನಂದರೆ ಫ್ಯಾಕ್ಟ್ರಿ ಇದೆಯಲ್ಲ ಫ್ರೆಂಡ್ಸ್, ಅದು ನ್ಯೂ ಹಾಲೆಂಡ್ ಶೋರೂಮು. ಈಗ ಸದ್ಯದಲ್ಲಿ ಉತ್ತರ ಪ್ರದೇಶದಲ್ಲಿ ಆ ಫ್ಯಾಕ್ಟ್ರಿ ಇದೆ ಫ್ರೆಂಡ್ಸ್. ಮೊದಲಿಗೆ ಭಾರತದಲ್ಲಿ ಇದು 3630 ಅಂತಕ್ಕಂಥ ಒಂದು ಮಾಡಲ್ ಅಂತ ಹೇಳ್ತೀವಲ್ಲ ಫ್ರೆಂಡ್ಸ್. ಈಗ ಹೆಂಗೆ ಜೈಂಡೇರು 5210 ಅಂತಂದು ಯಾವ ರೀತಿ ಇದೆಯಲ್ಲ ಫ್ರೆಂಡ್ಸ್, ಇದು 3630 ಅಂತಕ್ಕಂಥ ಮೊಟ್ಟ ಮೊದಲ ಬಾರಿಗೆ ಇದು ಭಾರತದಲ್ಲಿ ಲಾಂಚ್ ಮಾಡ್ತಾರೆ. ಗಾಡಿಯನ್ನು ಭಾರತದಲ್ಲಿ ಲಾಂಚ್ ಮಾಡ್ತಾರೆ. ಇದು ಈಗ ಸದ್ಯದರಲ್ಲಿ 2025ರಲ್ಲಿ ಶೇಕಡಾವಾರು ಅಂತಂದರೆ 100ಕ್ಕೆ ಎಷ್ಟು ಪರ್ಸೆಂಟ್ ಸೇಲ್ ಆಗ್ತಾ ಇರುತ್ತೆ ಅಂತಂದರೆ 7ರಿಂದ 8% ಇದು ಸೇಲ್ ಆಗ್ತಾಯಿದೆ. 100ಕ್ಕೆ 7 ಮತ್ತು 8% ಸೇಲ್ ಆಗ್ತದೆ. ಅತಿ ಹೆಚ್ಚು ಇದು ಯಾವ್ಯಾವ ಕಡೆ ಸೇಲ್ ಆಗುತ್ತೆ ಅಂದರೆ ಪಂಜಾಬ್, ಹರಿಯಾಣ, ಮಹಾರಾಷ್ಟ್ರ ಹಾಗೆ ನಮ್ಮ ಉತ್ತರ ಕರ್ನಾಟಕ ಸೈಡು ಇದು ಸೇಲ್ ಆಗುತ್ತೆ. ಇವತ್ತಿನ ವಿಡಿಯೋ ಎಷ್ಟಾಗಿತ್ತು?